ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನನ್ನ ಜೊತೆಯಲ್ಲಿ ಹೊತ್ತಿನ ಪ್ರಮುಖ ವಿದ್ಯಮಾನಗಳನ್ನ ನಿಮ್ಮವರೆಗೂ ಹಂಚಿಕೊಳ್ಳಲಿಕ್ಕೆ ನನ್ನ ಕಲೀಗ್ಸ್ ಶ್ರೀಲಕ್ಷ್ಮಿ ಹಾಗೆ ಅಶ್ವಿನಿ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ವೀಕ್ಷಕರೇ, ಎಂದಿನಂತೆ ಇವತ್ತು ರಿಪಬ್ಲಿಕ್ ಕನ್ನಡದ ಅಭಿಯಾನದ ಸುದ್ದಿ ಇದ್ದೇ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡದೇ ಇರೋ ವಿಚಾರವನ್ನ ನಾವು ಇಡೀ ದಿನ ಚರ್ಚೆಗೆ ಒಳಪಡಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನ ಸಂಗ್ರಹಿಸುವ ಪ್ರಯತ್ನ ಮಾಡ್ತಾ ಇದೀವಿ. ಅದರ ಜೊತೆಗೆ ನಾವು ಇವತ್ತಿನ ಅಭಿಯಾನದ ಸುದ್ದಿ ಕಡೆ ಗಮನ ಕೊಡ್ಲಿಕ್ಕೆ ಮುಂಚೆ ಈ ಕ್ಷಣದ ಮೇಜರ್ ಬ್ರೇಕಿಂಗ್ ಅಪ್ಡೇಟ್. ಎಸ್ಎಸ್ಎಲ್ಸಿಯ ಫಲಿತಾಂಶ ಪ್ರಕಟವಾಗಿದೆ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಸರಿಸುಮಾರು 94.10% ನಷ್ಟು ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. 7 ವಿದ್ಯಾರ್ಥಿಗಳಿಗೆ ಔಟ್ ಆಫ್ 625ಕ್ಕೆ 625 ಅಂಕಗಳು ಒಟ್ಟು 7 ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಇನ್ನು 21 ವಿದ್ಯಾರ್ಥಿಗಳಿಗೆ 625ಕ್ಕೆ 624 ಅಂಕ ಲಭ್ಯವಾಗಿದೆ. ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದ್ದು ಇತಿಹಾಸದಲ್ಲಿ ಮೊದಲ ಬಾರಿಗೆ 94.10% ನಷ್ಟು ವಿದ್ಯಾರ್ಥಿಗಳು ತೇರ್ಗಡೆಯಾಗಿರೋದು. 7 ವಿದ್ಯಾರ್ಥಿಗಳಿಗೆ ಔಟ್ ಆಫ್ 625ಕ್ಕೆ 625 ಅಂಕ ಲಭ್ಯವಾಗಿದೆ. 21 ವಿದ್ಯಾರ್ಥಿಗಳಿಗೆ 625ಕ್ಕೆ 624 ಅಂಕ ಲಭ್ಯವಾಗಿದೆ. ಲಕ್ಷಾಂತರ ಪೋಷಕರು, ಲಕ್ಷಾಂತರ ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ಕಾಯ್ತಾ ಇದ್ದಂತ ಎಸ್ಎಸ್ಎಲ್ಸಿ ರಿಸಲ್ಟ್ ಫೈನಲಿ ಹೊರಗೆ ಬಿದ್ದಿದೆ. ಆದ್ರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ 94% ಬರುತ್ತೆ ಅಂತ. ಇತಿಹಾಸದಲ್ಲೇ ಮೊದಲ ಬಾರಿಗೆ 94% ದಾಖಲಾಗಿರುವುದು. ಅದರ ಜೊತೆಯಲ್ಲಿ ಎಂದಿನಂತೆ ದಕ್ಷಿಣ ಕನ್ನಡ ಟಾಪ್ ಪೊಸಿಷನ್ ನಲ್ಲಿದೆ. ನಂಬರ್ 1 ಸ್ಥಾನ ಅಂದ್ರೆ 98% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಟು ಬಿ ಎಕ್ಸಾಕ್ಟ್ 98.40%. ಉಡುಪಿ ದ್ವಿತೀಯ ಸ್ಥಾನ 98.18% ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಇನ್ನು ಕಲಬುರಗಿ ಲಾಸ್ಟ್. ಉತ್ತರ ಕನ್ನಡ 98.09% ಅದರ ಜೊತೆಯಲ್ಲಿ ತೃತೀಯ ಸ್ಥಾನವನ್ನ ಪಡೆದುಕೊಂಡಿದೆ. ಕಲಬುರಗಿ ಜಿಲ್ಲೆ ಫಲಿತಾಂಶದಲ್ಲಿ ಕೊನೆಯ ಸ್ಥಾನದಲ್ಲಿದೆ. ನನ್ನ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ಮೊದಲನೇದಾಗಿ 2026 ಏನು ಮಕ್ಕಳು ಎಸ್ಎಸ್ಎಲ್ಸಿ ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ. ನಾನು 2 ಲೈನ್ ಹೇಳಿ ಮತ್ತೆ ನಿಮಗೆ ಈ ಶೀಟ್ ಅನ್ನ ನಾನು 1-2 ಲೈನ್ ಆದ ತಕ್ಷಣ ಎಲ್ಲರಿಗೂ ಕೊಟ್ಬಿಡಿಯಪ್ಪ. ವಿತಿನ್ 30 ಸೆಕೆಂಡ್ಸ್ ಕೊಡಿ, ನಾನು ಅವಾಗ ನಿಲ್ಲಿಸ್ತೀನಿ. 1 ನಿಮಿಷ. ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ PUCಯಲ್ಲಿ ಯಾವ ರೀತಿ ನಾವು ಹಿಸ್ಟಾರಿಕಲ್ ರಿಸಲ್ಟ್ ಅನ್ನ ಕೊಟ್ಟಿದ್ದೀನಿ, ಈ ಸತಿನೂ ಕೂಡ ಅದೇ ರೀತಿ ಬಹಳ ಒಂದು ಅದ್ಭುತವಾಗಿ ನಮ್ಮ ಮಕ್ಕಳು ಇವತ್ತು ರಿಸಲ್ಟ್ಸ್ ಅನ್ನ ಕೊಟ್ಟಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿ ಈ ತರ ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮಕ್ಕಳಿಗೆ ವಿಶೇಷವಾಗಿ ಅಭಿನಂದನೆಯನ್ನ ಮತ್ತೆ ಕೊಡ್ತೀನಿ. ಪೇರೆಂಟ್ಸ್ಗೂ ಕೂಡ, ಯಾಕಂದ್ರೆ ಈ ಸತಿ ಪೇರೆಂಟ್ಸ್ ಕೂಡ ನಮಗೆ ಸಹಕಾರ ಮಾಡಿದ್ರು. ಫಾರ್ ದ ಫಸ್ಟ್ ಟೈಮ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಎಲ್ಲ ಮಾಡಿದ್ರು. ಅದಕ್ಕೆ ನಮ್ಮ ಸರ್ಕಾರದ ವತಿಯಿಂದ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ, ಮತ್ತೆ ಎಲ್ಲ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಸೀನಿಯರ್ ಆಫೀಸರ್ಸ್ ಇರ್ಬೋದು, ಮತ್ತೆ ಎಲ್ಲ DDPI, BO, ಟೀಚರ್ಸು, CRP, BRP ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು. ಬಿಕಾಸ್ ನಾವೇನು ಹೇಳಿದ್ವಿ ಒಂದನ್ನು ಕೂಡ ನಾವು 100 ಪಾಯಿಂಟ್ ಏನು ಹಾಕಿದ್ವಿ ಆ 100 ಪಾಯಿಂಟ್ ಕೂಡ ಅವರು ವಿಚಾರಗಳನ್ನ ನಮಗೆ ಸಹಕಾರವನ್ನ ಮಾಡಿದ್ದಾರೆ. ಅದಕ್ಕೆ ಅವರಿಗೂ ಕೂಡ ಧನ್ಯವಾದಗಳನ್ನ. ಮತ್ತೆ ಈಗ ಮಕ್ಕಳಿಗೆ 11:50ಕ್ಕೆ ಎಲ್ಲ ಮಕ್ಕಳಿಗೂ ಕೂಡ ಡೈರೆಕ್ಟ್ ಆಗಿ SMS ಮೂಲಕ, ವಾಟ್ಸ್ಆಪ್ ಮೂಲಕ ಅವರಿಗೆ ರಿಸಲ್ಟ್ ಅನ್ನ ಈಗಾಗಲೇ ಕಳಿಸಲಾಗಿದೆ. ಅವ್ರಿಗೆ ನಾವಿಲ್ಲಿ ಬರೋಕ್ಕಿಂತ ಮುಂಚೆ ಅದು ಕನ್ಫರ್ಮೇಶನ್ ಮಾಡ್ಕೊಂಡು ಬಂದೆ. ಮತ್ತೆ ಫಾರ್ ದ ಫಸ್ಟ್ ಟೈಮ್ ಮತ್ತೆ ಔಷಧಿ PUCಯಲ್ಲಿ ಡಿಜಿಲಾಕರ್ಗೆ ಅವರಿಗೆ ಮಾರ್ಕ್ಸ್ ಕಾರ್ಡು ಇದೆಲ್ಲದೂ ಕೂಡ ಬರಲಿಕ್ಕೂ ಕೂಡ ನಾವು ಅವಕಾಶವನ್ನ ಫಾರ್ ದ ಫಸ್ಟ್ ಟೈಮ್ ಮಾಡಿಕೊಂಡಿದ್ವಿ. ಈ ಸತಿ 7,75,000 ಮಕ್ಕಳು 7,75,999 ಮಕ್ಕಳು ಅಪಿಯರ್ ಆಗಿದ್ರು. ಅದರೊಳಗೆ 5,790 ಮಕ್ಕಳು ಆಬ್ಸೆಂಟ್ ಆದರು. 99.2% ಎಕ್ಸಾಮಿನೇಷನ್ ತಗೊಂಡಿದ್ದಾರೆ ಈ ವರ್ಷ. ಮತ್ತೆ
ಇವ್ಯಾಲ್ಯೂಯೇಷನ್ ಸೆಂಟರ್ 235 ಡಿಸ್ಟ್ರಿಕ್ಟ್ ಅಲ್ಲಿ ನಾವು ಮಾಡಿದ್ದೀವಿ. ಈಗ ನಾನು ಸ್ಟ್ರೈಟ್ ಆಗಿ ಫಸ್ಟ್ ರಿಸಲ್ಟ್ ಅನ್ನ ಕೊಟ್ಕೊಡ್ತೀನಿ ಪೇರೆಂಟ್ಸ್ಗೂ. ವೀಕ್ಷಕರೇ, ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ. ಸಾಕಷ್ಟು ದಾಖಲೆಗಳು ಉಂಟಾಗಿದೆ. ಈ ಸಾರಿ 94% ಅಷ್ಟು ಮಕ್ಕಳು ಪಾಸ್ ಆಗಿರ್ತಕ್ಕಂಥದ್ದು ಒಂದು ದಾಖಲೆ. ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪಾಸ್ ಆಗಿದ್ರು. ಅದು ಬಿಟ್ರೆ ಇದೇ ಅತ್ಯಂತ ದೊಡ್ಡ ದಾಖಲೆ. KRResults.nic.in ನಲ್ಲಿ ರಿಸಲ್ಟ್ಸ್ ಆಲ್ರೆಡಿ ಪಬ್ಲಿಷ್ ಆಗಿದೆ. ಯಾರು ಬೇಕಾದ್ರೂ ನೋಡ್ಕೊಳ್ಬಹುದು. ಇನ್ನು ಅಂಕಪಟ್ಟಿಗಳನ್ನ ಕೂಡ ನೀವು ಡಿಜಿಲಾಕರ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಶಿಕ್ಷಣ ಸಚಿವರು ರಿಸಲ್ಟ್ಸ್ ನ ಹೈಲೈಟ್ಸ್ ನ ಸುದ್ದಿಗೋಷ್ಠಿ ನಡೆಸಿ ಹೇಳಿದ್ರು, ಏನೇನು ನಡೆದಿದೆ ಅಂತ ಹೇಳಿದ್ರು, ಈ ವರ್ಷದ ವಿಶೇಷತೆಗಳು ಏನೇನು ಅಂತ ಹೇಳಿದ್ರು. ಈ ವರ್ಷನೂ ಹೆಣ್ಮಕ್ಳೇ ಟಾಪರ್ಸ್, ಆದ್ರೆ ಹುಡುಗರ ಅವರ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಅನ್ನೋದನ್ನ ಕೂಡ ಶಿಕ್ಷಣ ಸಚಿವರು ಹೇಳಿದ್ರು. ಡಿಜಿಲಾಕರ್ಗೆ ಅವರಿಗೆ ಮಾರ್ಕ್ಸ್ ಕಾರ್ಡು ಇದೆಲ್ಲದೂ ಕೂಡ ಬರಲಿಕ್ಕೂ ಕೂಡ ನಾವು ಅವಕಾಶವನ್ನ ಫಾರ್ ದ ಫಸ್ಟ್ ಟೈಮ್ ಮಾಡಿಕೊಂಡಿದ್ವಿ. ಈ ಸತಿ 7,75,000 ಮಕ್ಕಳು 7,75,999 ಮಕ್ಕಳು ಅಪಿಯರ್ ಆಗಿದ್ರು. ಅದರೊಳಗೆ 5,790 ಮಕ್ಕಳು ಆಬ್ಸೆಂಟ್ ಆದ್ರು. 99.2% ಎಕ್ಸಾಮಿನೇಷನ್ ನ ತಗೊಂಡಿದ್ದಾರೆ ಈ ವರ್ಷ. ಮತ್ತೆ ಇವ್ಯಾಲ್ಯೂಯೇಷನ್ ಸೆಂಟರ್ 235 ಡಿಸ್ಟ್ರಿಕ್ಟ್ ಅಲ್ಲಿ ನಾವು ಮಾಡಿದ್ದೀವಿ. ಈಗ ನಾನು ಸ್ಟ್ರೈಟ್ ಆಗಿ ಫಸ್ಟ್ ರಿಸಲ್ಟ್ ಅನ್ನ ಕೊಟ್ಕೊಡ್ತೀನಿ ಪೇರೆಂಟ್ಸ್ಗೂ. ವೀಕ್ಷಕರೇ, ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ. ಸಾಕಷ್ಟು ದಾಖಲೆಗಳು ಉಂಟಾಗಿದೆ. ಈ ಸಾರಿ 94% ಅಷ್ಟು ಮಕ್ಕಳು ಪಾಸ್ ಆಗಿರ್ತಕ್ಕಂಥದ್ದು ಒಂದು ದಾಖಲೆ. ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪಾಸ್ ಆಗಿದ್ರು. ಅದು ಬಿಟ್ರೆ ಇದೇ ಅತ್ಯಂತ ದೊಡ್ಡ ದಾಖಲೆ. KRResults.nic.in ನಲ್ಲಿ ರಿಸಲ್ಟ್ಸ್ ಆಲ್ರೆಡಿ ಪಬ್ಲಿಷ್ ಆಗಿದೆ. ಯಾರು ಬೇಕಾದ್ರೂ ನೋಡ್ಕೊಳ್ಬಹುದು. ಇನ್ನು ಅಂಕಪಟ್ಟಿಗಳನ್ನ ಕೂಡ ನೀವು ಡಿಜಿಲಾಕರ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಶಿಕ್ಷಣ ಸಚಿವರು ರಿಸಲ್ಟ್ಸ್ ನ ಹೈಲೈಟ್ಸ್ ನ ಸುದ್ದಿಗೋಷ್ಠಿ ನಡೆಸಿ ಹೇಳಿದ್ರು, ಏನೇನು ನಡೆದಿದೆ ಅಂತ ಹೇಳಿದ್ರು, ಈ ವರ್ಷದ ವಿಶೇಷತೆಗಳು ಏನೇನು ಅಂತ ಹೇಳಿದ್ರು. ಈ ವರ್ಷನೂ ಹೆಣ್ಮಕ್ಳೇ ಟಾಪರ್ಸ್, ಆದ್ರೆ ಹುಡುಗರ ಅವರ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಅನ್ನೋದನ್ನ ಕೂಡ ಶಿಕ್ಷಣ ಸಚಿವರು ಹೇಳಿದ್ರು.